ಸುಭಾಷಿತದ ಪ್ರಾರಂಭದಲ್ಲಿ ಎನ್ನ ಆರಾಧ್ಯ ಗುರುಗಳು ಶಿವಾನುಭವ ಚಕ್ರವರ್ತಿಗಳು ಲಿಂಗಪೂಜಾ ಮೋಹಿಗಳು ಆಗಿದ್ದಂತಹ ಲಿಂಗೈಕ್ಯ ಶ್ರೀಮನ್ಯರಂಜನ ಪ್ರಣವ ಸ್ವರೂಪಿ ರುದ್ರಮುನಿ ಮಹಾಸ್ವಾಮಿಗಳವರ ಪಾದಾರವಿಂದಗಳಿಗೆ ಭಕ್ತಿಪೂರ್ವಕವಾಗಿರುವಂತಹ ನಮಸ್ಕಾರಗಳನ್ನು ಸಮರ್ಪಿಸಿ, ಇವತ್ತಿನ ನನ್ನ ಸುಭಾಷಿತವನ್ನು ಕೇಳುತ್ತಿರುವಂತಹ ನನ್ನ ಮಿತ್ರರೇ, ಸಹೋದರರೇ ಮತ್ತು ನನ್ನ ವಿದ್ಯಾರ್ಥಿಗಳೇ ಮತ್ತು ಯುವ ಮಿತ್ರರೇ, ಹಾಗೂ ನನ್ನ ಈ ಸುಭಾಷಿತವನ್ನು ಕೇಳಿ ಹಾರೈಸುತ್ತಿರುವಂತಹ ಎನ್ನ ಗುರು ಹಿರಿಯರ ಪಾದಾರವಿಂದಗಳಿಗೂ ಕೂಡ ಭಕ್ತಿಪೂರ್ವಕವಾಗಿ ನಮಸ್ಕರಿಸಿ, ಸೂರ್ಯೋದಯದಲ್ಲೊಂದು ಸುಭಾಷಿತ ಎನ್ನುವ ಕಾರ್ಯಕ್ರಮದಡಿಯಲ್ಲಿ ಇವತ್ತು ನಾನು ಮತ್ತೊಂದು ಸುಭಾಷಿತದೊಂದಿಗೆ ತಮ್ಮೆಲ್ಲರ ಮುಂದೆ ಬರ್ತಾ ಇದ್ದೇನೆ. ಇವತ್ತು ಮೂರನೇ ಸುಭಾಷಿತವನ್ನು ತಮ್ಮೆಲ್ಲರ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇನೆ. ಹಾಗಾದರೆ ಮೂರನೇ ಸುಭಾಷಿತ ಯಾವುದು ಅಂತಂದರೆ ಪ್ರಸ್ತುತಪಡಿಸ್ತಾ ಇದ್ದೇನೆ. ಆ ಮೂರನೇ ಸುಭಾಷಿತ ಯಾವುದು ಅಂತಂದರೆ, ಅಜರಾಮರವತ್ ಪ್ರಾಜ್ಞಃ ವಿದ್ಯಾಮರ್ಥಂಚ ಸಾಧಯೇತ್ ಗೃಹೀತ ಯುವಕೇಶೇಷು ಮೃತ್ಯುನಾ ಧರ್ಮಮಾಚರೇತ್. ಈ ಸುಭಾಷಿತದಲ್ಲಿ ಸುಭಾಷಿತಕಾರರು ಏನು ಹೇಳ್ತಾರೆ ಅಂತ ಕೇಳಿದ್ರೆ, ಪ್ರಾಜ್ಞರು ಹೇಗಿರಬೇಕು ಅಂತ ಹೇಳ್ತಾರೆ. ಪ್ರಾಜ್ಞರು ಅಂದರೆ ಯಾರು? ಪ್ರಜ್ಞಾವಂತರು ಅಂತ ಅರ್ಥ, ಪ್ರಜ್ಞೆ ಇರುವಂಥವರು ಅಂತ ಅರ್ಥ, ಪಂಡಿತರು ಅಂತ ಅರ್ಥ, ತಿಳುವಳಿಕೆಯುಳ್ಳವರು ಅಂತ ಅರ್ಥ. ಒಂದು ಅರ್ಥದಲ್ಲಿ ಪ್ರಜ್ಞಾವಂತರ ಲಕ್ಷಣ ಏನು ಅನ್ನೋದನ್ನು ಕೂಡ ಇದರಲ್ಲಿ ಇಂಡೈರೆಕ್ಟಾಗಿ ವಿವರಿಸಿದ್ದಾರೆ. ಹಾಗಾದರೆ ಪ್ರಾಜ್ಞರು ಹೇಗಿರ್ತಾರೆ, ಪ್ರಜ್ಞಾವಂತರ ಗುಣ ಏನು ಅಂತಂದರೆ, ಅಜರಾಮರವತ್ ಪ್ರಾಜ್ಞ. ಅಜರಾಮರವತ್ ಅಂದ್ರೇನು? ನನಗೆ ಸಾವೇ ಇಲ್ಲ, ನಾನು ಚಿರಂಜೀವಿ ಆಗಿರ್ತೇನೆ, ನಾನು ಯಾವಾಗಲೂ ಸಾವಿರಾರು ವರ್ಷಗಳವರೆಗೆ ಜೀವಂತವಾಗಿರ್ತೇನೆ, ನನಗೆ ಸಾವಿಲ್ಲ ಅಂತ ಭಾವಿಸಿಕೊಂಡು ಪ್ರಾಜ್ಞರು ಏನು ಮಾಡ್ತಾರೆ? ಅಜರಾಮರವತ್ ಪ್ರಾಜ್ಞ ವಿದ್ಯಾಮರ್ಥಂಚ ಸಾಧಯೇತ್. ವಿದ್ಯೆಯನ್ನು, ಅರ್ಥ ಅಂದರೆ ಹಣವನ್ನು ಸಂಪಾದಿಸಬೇಕು, ಅಂದರೆ ಜ್ಞಾನಾರ್ಜನೆ ಮಾಡಬೇಕು. ನಾಳೆ ಸತ್ತ ಹೋಗಿಬಿಡ್ತೀರಿ ಅಂತ ತಿಳ್ಕೊಂಡು ಇವತ್ತು ವಿದ್ಯೆ ಗಳಿಸೋದನ್ನು ಬಿಟ್ಟರೆ ಗತಿ ಏನು ಅಂತೀನಿ. ಆದ್ದರಿಂದ ವಿದ್ಯೆಯನ್ನು ಮತ್ತು ಸಂಪತ್ತನ್ನು ಗಳಿಸಬೇಕಾದ್ರೆ ನಮ್ಮಲ್ಲಿ ಏನು ತಿಳುವಳಿಕೆ ಇರಬೇಕು, ನಮ್ಮಲ್ಲಿ ಏನು ಭ್ರಮೆ ಇರಬೇಕು ಅಂದರೆ ನಾವು ಅಜರಾಮರರು, ನಾವು ಚಿರಂಜೀವಿಗಳು ಅನ್ನುವಂತಹ ಭಾವನೆ ಇರಬೇಕು. ಪ್ರಾಜ್ಞರು ನಾವು ಚಿರಂಜೀವಿಗಳು ಎಂದು ತಿಳಿದುಕೊಂಡು ಧನವನ್ನು, ವಿದ್ಯೆಯನ್ನು ಗಳಿಸಬೇಕು. ಮತ್ತು ಅದೇ ರೀತಿಯಾಗಿ ಇನ್ನೊಂದು ಮಾಡ್ತಾರೆ. ಏನು ಅಂತ ಹೇಳಿದರೆ, ಗೃಹೀತ ಇವ ಕೇಶೇಷು. ಕೇಶೇಷು ಅಂದರೆ ಕೂದಲ ಹಿಡ್ಕೊಂಡು ಜಗ್ತಾ ಇದೆ. ಯಾವುದು? ಮೃತ್ಯುನಾ. ಈಗ ಸದ್ಯೇ ನನ್ನ ಸಾವು ಬಂದು ನನ್ನ ಎಳಿಲಿಕ್ಕತ್ತದ, ನಾನು ಇರೋದಿಲ್ಲ ಇನ್ನೊಂದು ಕ್ಷಣದಲ್ಲಿ ಅಂತ ಭಾವಿಸಿಕೊಂಡು ಏನು ಮಾಡಬೇಕು? ಗೃಹೀತ ಇವ ಕೇಶೇಷು ಮೃತ್ಯುನಾ ಧರ್ಮಮಾಚರೇತ್. ಅಂದರೆ ಗಳಿಸಿರುವ ಹಣ ಮತ್ತು ಗಳಿಸಿರುವ ವಿದ್ಯೆಯಿಂದ ನಾವೇನಾಗಿರಬೇಕು? ಧರ್ಮಾಚರಣೆ ಮಾಡಬೇಕು. ಅಜರಾಮರರು ಏನು ತಿಳಿದುಕೊಂಡು ಧನ ಮತ್ತು ವಿದ್ಯೆಯನ್ನು ಗಳಿಸಿದ ಮೇಲೆ ಅದನ್ನು ಕೂಡಿ ಇಡಬಾರ್ದು. ನಾಳೆ ಇರೋದಿಲ್ಲ, ನಾನು ನಾಳೆ ಇರ್ತೇನೋ ಇಲ್ಲೋ ಗೊತ್ತಿಲ್ಲ ಅಂತ ಭಾವಿಸಿಕೊಂಡು, ನಾಳೆ ನನ್ನ ಸಾವು ಹಿಡಿದು ಜಗ್ತಾ ಇದೆ ಅಂತ ಭಾವಿಸಿಕೊಂಡು ಇರುವ ವಿದ್ಯೆ, ಇರುವ ಧನದಿಂದ ನಾವು ಧರ್ಮಾಚರಣೆ ಮಾಡಬೇಕು. ಧರ್ಮಾಚರಣೆ ಮಾಡೋದು ಅಂದ್ರೇನು? ದಯವೇ ಧರ್ಮದ ಮೂಲ. ಧರ್ಮ ಅಂದರೆ ಸಕಲ ಪ್ರಾಣಿಗಳಲ್ಲಿ ದಯೆಯನ್ನು ತೋರುವುದು. ಅಹಿಂಸಾ ಪರಮೋ ಧರ್ಮ ಅಂದರೆ ಮತ್ತೊಬ್ಬರ ಹಿತವನ್ನು ಬಯಸುವಂತಹ ಕಾರ್ಯ ಮಾಡಿದರೆ ಅದೇ ಧರ್ಮ. ನಿನ್ನಲ್ಲಿ ಹಣ ಸಂಪಾದನೆ ಮಾಡಿದ ಮೇಲೆ ಆ ಹಣ ಸಂಪಾದನೆಯಿಂದ ಏನು ಮಾಡಬೇಕು? ಮತ್ತೊಬ್ಬರ ಹಿತ ಬಯಸು. ಉಪವಾಸ ಅಂತೀರಲ್ಲ, ವಾರಕ್ಕೊಂದು ಬಾರಿ ಉಪವಾಸವಿರು,
ಆ ಉಪವಾಸವಿದ್ದಾಗ ನೀ ಏನು ಆಹಾರ ಬಿಟ್ಟಿದ್ದಿ ಆ ಆಹಾರವನ್ನು ಮತ್ತೊಬ್ಬರ ಹಸಿವೆ ಹಿಂಗಿಸುವುದಕ್ಕೋಸ್ಕರವಾಗಿ ಅದನ್ನು ಉಪಯೋಗ ಮಾಡು. ನಾವೇನು ಮಾಡ್ತೀವಿ, ಒಂದು ದಿನ ಉಪವಾಸ ಇರ್ತೀವಿ, ಮುಂಜಾನೆ ಎಷ್ಟು ಉಳಿದಿರ್ತದೋ ಗೊತ್ತಿಲ್ಲ, ಅದಕ್ಕೂ 2 ಪಟ್ಟು ಖರ್ಚು ಮಾಡಿ ನಾವು ಸಾಯಂಕಾಲ ಆರಾಮಾಗಿ ಉಂಡು ಬಿಡುತ್ತೇವೆ. ಇದು ಉಪವಾಸ ಅನ್ನೋದಿಲ್ಲ. ಆದ್ದರಿಂದ ಒಂದು ವಾರಕ್ಕೊಂದು ಒಪ್ಪತ್ತು ಉಪವಾಸ ಮಾಡಿ ಆ ಊಟವನ್ನು, ಆ ಆಹಾರವನ್ನು, ಯಾವ ಖರ್ಚನ್ನು ಮತ್ತೊಬ್ಬರ ಹಸುವನ್ನು ಹಿಂಗಿಸುವುದಕ್ಕೋಸ್ಕರವಾಗಿ ದಾನ ಮಾಡಿದರೆ ಅದೇ ಧರ್ಮ. ಆದ್ದರಿಂದ ನಮ್ಮ ಸಂಪತ್ತನ್ನು, ನಮ್ಮ ವಿದ್ಯೆಯನ್ನು ಮತ್ತೊಬ್ಬರಿಗೋಸ್ಕರವಾಗಿ ದಾನ ಮಾಡಿ ಅದರಿಂದ ಧರ್ಮ ಕಾರ್ಯ ಮಾಡಬೇಕು. ಯಾಕಂದ್ರೆ ನಾನು ನಾಳೆ ಇರೋದಿಲ್ಲ, ಇವತ್ತ ಮಾಡಿಬಿಡಬೇಕು ಅನ್ನುವಂತಹ ತಿಳುವಳಿಕೆಯಿಂದ ಪ್ರಾಜ್ಞರು ಧರ್ಮ ಕಾರ್ಯ ಮಾಡ್ತಾರೆ. ಆದ್ದರಿಂದ ನಾವು ಪ್ರಾಜ್ಞರಾಗಬೇಕು, ನಾವು ಪ್ರಜ್ಞಾವಂತರಾಗಬೇಕು ಅನ್ನೋದಾದರೆ ಏನು ಮಾಡಬೇಕು ಹೇಳಿ ನೋಡೋಣ. ನಾವು ಹಾಗೆ ಮಾಡಬೇಕು. ಅಜರಾಮರವರು ಏನು ತಿಳಿದು ವಿದ್ಯೆ ಮತ್ತು ಸಂಪತ್ತನ್ನು ಗಳಿಸು. ನಾನು ನಾಳೆ ಇರೋದೇ ಇಲ್ಲ ಅಂತ ಭಾವಿಸಿಕೊಂಡು ಗಳಿಸಿರುವ ಸಂಪತ್ತು ಮತ್ತು ಗಳಿಸಿರುವ ವಿದ್ಯೆಯನ್ನು ದಾನ ಮಾಡಿ ಧರ್ಮವನ್ನು ಗಳಿಸು, ಪುಣ್ಯವನ್ನು ಗಳಿಸಬೇಕು ಅನ್ನುವಂತಹ ಜ್ಞಾನಾಮೃತವನ್ನು ಈ ಸುಭಾಷಿತ ಹೇಳ್ತದೆ. ಈ ಜ್ಞಾನಾಮೃತವನ್ನು ಎಲ್ಲರೂ ಕೂಡ ಅನುಭವಿಸಿ, ಜ್ಞಾನಾಮೃತವನ್ನು ಸವಿದು ತಾವೂ ಕೂಡ ಪ್ರಾಜ್ಞರಾಗರಿ ಅನ್ನುವಂತಹ ಮಾತನ್ನು ಹೇಳಿಬಿಟ್ಟು ನನ್ನ ಈ ಸುಭಾಷಿತವನ್ನು ಕೇಳಿರುವಂಥ ಎಲ್ಲರಿಗೂ ಕೂಡ ಗುರುಗಳು ಒಳ್ಳೆಯದನ್ನು ಮಾಡಲಿ ಅಂತ ಹಾರೈಸಿ, ಮತ್ತೆ ಮುಂದಿನ ದಿನ ಮತ್ತೊಂದು ಸುಭಾಷಿತದೊಂದಿಗೆ ತಮ್ಮಲ್ಲಿ ಬರ್ತೇನೆ. ಅಲ್ಲಿವರೆಗೂ ಧನ್ಯವಾದಗಳು.